ಯವ್ವ ಹೆಂಗಾಗೈತಿ ಬಿ ನಾನು ಅಲ್ಲಿ ಭಾಳ ಹೂ ಆಗಿದ್ವು ಹಿಂದೆ ಒಂದು ನಿಂದು ಹಳದಿ ಪತ್ಲಾ ಬಿಟ್ಟನ್ ಬಿ ಎರಡು ಕಡೆ ಪಿನ್ ಹಚ್ಚನ್ ಹಿಂಗೆ ಹಳದಿ ಪತ್ಲಾ ಬಿಟ್ಟನಿ ಆ ಕಡೆ ಈ ಕಡೆ ಇದನ್ನ ಮಾಡಿ ಶಾವಂತಿ ಹೂ ಭಾಳ ಇದ್ದಿದ್ವ ಅವನ ಮಾಲಿ ಮಾಡಿ ತೆಳಗೆ ಬೆಡ್ಶೀಟ್ ಹಾಸ್ಯಾನ ನೋಡ್ಬಿ ಚಂದಾಗಿತ್ತಲ್ಲ ಬಿ. ಹ್ಞೂ ಮಗನ ಮಸ್ತಾಗೈತಿ. ಆದ್ರೆ ನೀ ಏನಪ್ಪ ಹಿಂಗೆ ಜೋತ್ರ ಪಾತ್ರ ಹಾಕೊಂಡು ಒಂದಿಟ್ಟು ಹೋಗಿ ಜುಬ್ಬ ಅದು ಹಾಕೊಂಡು ಬರೋ ನಿನ್ನ ಮದುವೆಗಿಂದ ಚಂದ ಕಾಣ್ತತಿ. ಹೋಗಪ್ಪ ಬೀಗ್ರ ಮನೆಗೆ ಬರ್ತಾರು, ನೀನು ಹೆಂಡ್ತಿಗೇನೋ ಒಂದು ಚಲೋ ಸೀರೆ ಉಡನ್. ಹಾಂ ನೀನು ಹೋಗಿ ಜುಬ್ಬ ಪಪ್ಪ ಹಾಕೊಂಬ, ನಾನು ನೋಡಿ ಹೆಂಗೆ ಚಲೋ ಉಟ್ಕೊಂಡೇನಿ. ಹಾಂ ಮತ್ತು ಆಕೆ ನಿಮ್ಮಪ್ಪನೂ ಅವ ಅದನ್ನ ಹಾಕೋತಾನ, ನೀವರಾಟ ಚಂದನ ಹಾಕೋರಿ. ಹ್ಞೂ ಬಿ ಆತು. ಅಕ್ಕಿ ಮಕ್ಕೊಂಡಾಳ, ನಾನು ಹೋಗಿ ಜಳಕ ಮಾಡಿ ರೆಡಿ ಆಗಿ ಬರ್ತಾನೆ ಹಂಗಾರೆ. ಮನೆ ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಇಷ್ಟೊತ್ತಾತು, ಅವರು ಬರೋ ಟೈಮ್ ಆಗೈತಿ. ಅವಲಕ್ಕಿ ಚಾ ಎಲ್ಲ ರೆಡಿ ಐತಲ್ ಬಿ? ಹ್ಞೂಪ್ಪ, ನಾನು ಅಲ್ಲಿ ಬಾಜು ಮನೆ ಹಾಕಿನ ಕರ್ಕೊಂಬಂದ ಎಲ್ಲ ಮಾಡಿಸಿದ್ದೀನಿ, ಎಲ್ಲ ಆಗೈತಪ್ಪ. ಅವಲಕ್ಕಿ ಪವಲಕ್ಕಿ ಎಲ್ಲ ಚಲೋ ಆಗೈತಿ, ಮಸ್ತ್ ಮಾಡಿದಾಳ. ಏನು ಜಿಲೇಬಿ ತರ್ತೀಯಪ್ಪ? ಏನು ತರ್ತೀಯ? ಯವ್ವ ಜಿಲೇಬಿ ಕೊಡಾಕಟ್ಟನ್ ಚಲೋ ಅನ್ಸಲ್ವಿ. ಮೈಸೂರು ಪಾಕ್ ತರ್ತಂತ ತಗೋ. ಮೈಸೂರು ಪಾಕು ಅವಲಕ್ಕಿ ಒಂದೊಂದು ಬಾಳೆಹಣ್ಣು ಕೊಟ್ಬಿಟ್ರಾತು. ಕಾರ್ದಾನಿ ಕಾರ್ದಾನಿ ಎಡ್ ತೊಗೊಂಬರ್ತಾನೆ. ಆತು, ಕಾರ್ದಾನಿ ಮೈಸೂರು ಪಾಕ ಬಾಳೆಹಣ್ಣ ತೊಗೊಂಬಂದ್ಬಿಡಪ್ಪ. ನೀ ರೆಡಿಯಾಗಿ ಹೋಗ್ಬಿಡು, ಅವ್ರು ಬಂದ್ರಂದ್ರೆ ಮತ್ತೆ ಚಲೋ ಅನ್ಸಲ್ಲ ಅದಕ್ಕೆ. ಹಾಂ ನೋಡ್ಬೆ ಈಗ ಹೋಗಿ ಹೆಂಗೆ ಪಟ್ ಅಂತ ರೆಡಿ ಆಗಿ ಬರ್ತೀನಿ, 5 ನಿಮಿಷ ನೋಡು. ಮಸ್ತಾಗೈತಟ್ಟ ನನ್ನ ಮಗಳಿಗೆ. ಇದಕ್ಕನ ಇಟ್ಟು ಚಂದ ಆತು ಹಣ್ಣಾಕೋ ಕಾರ್ಯಕ್ರಮಕ್ಕೆ. ನನ್ನ ಮಗ ಹೆಂಗೋ ನನ್ನ ಸೊಸಿನ ಹೇಳಲ್ಲ ಚಂದ ಮಾಡ್ಯಾರಷ್ಟ. ಹಣ್ಣು ಇಟ್ಟೇನಿ, ಎಲೆ ಅಡಿಕೆ, ಉಡಿ ತುಂಬ ಜೋಡಣಿ, ಕುಂಕುಮ ಅರಿಶಿನ ಎಲ್ಲ ಇಟ್ಟೇನಿ. ಆರತಿ ಆರತಿ ನೋಡೋಣ ಇಡಂದ್ರೆ ಇಡಾಕ್ ಬರ್ತೈತಿ. ಎಲ್ಲ ಇಟ್ಟಿದ್ದಾನೆ. ಆಯ್ತು, ಇನ್ನೇನೈತಿ? ಏನಿಲ್ಲ, ಅವಲಕ್ಕಿನೂ ಎಲ್ಲ ಆಗೈತಿ. ಇವನು ತರ್ಸೇನಿ, ಏನದು ಅವು ಏನೋ ಎಲೆ ಪ್ಲೇಟ್ ಇರ್ತಾವಲ್ಲ ಎಲಿವು, ಅವ್ನು ತರ್ಸೇನಿ. ಅದ್ರ ಹಾಕಿ ಕೊಟ್ರಾತು. ಪ್ಲಾಸ್ಟಿಕ್ ಕಪ್ ಅದಾವು, ಅದ್ರಾಗ ಚಾ ಕೊಟ್ರಾತು. ಎಲೆ ಪ್ಲೇಟ್ ಅದಾವ. ಆಯ್ತು, ಇನ್ನೇನು? ಏನಿಲ್ಲ, ಇನ್ನಕ್ಕಿನ ಕರ್ಕೊಂಬಂದು ಅವ್ರು ಕೊಟ್ಟ ಸೀರೆ ಉಡ್ಸೇ ಬಿಡ್ತಾನೆ. ಎಲ್ಲಿದೊಮ್ಮೆ ಇದೊಮ್ಮೆ ಅವ್ರು ಏನು ಕೊಡ್ತಾರಲ್ಲ ಅವರ ಒಳಗೆ ಬಂದಾಕಿ ಕೊಡುವಾರ ನೋಡಿ ಅವ್ರು ಕೊಟ್ಟ ಸೀರೆ ಉಡ್ಸೆ ಕುಂಡಿಸ್ಬಿಡ್ತಾನೆ. ಹುಡುಗನನ್ನು ಕುಂಡಿಸ್ತಾರ ಏನೋ. ಚಂಪವ್ ಇನ್ನೂ ಬಂದೇ ಇಲ್ಲ, ನೋಡ್ತಾನೆ ಚಂಪವ್ ಬಂದನ. ಇವ ಪಾರಕ ಐ ಚಂಪಿ ಏನ್ಲೇ ಹೊಳೆ ಮಳ ಅದನ್ನ ಸುತ್ತಾಕೋತಿಲ್ಲ ಸೀರೆ ಬೇರೆ ಉಟ್ಕೊಂಬರೋಗ. ನನ್ನ ಮಗಳದು ಹಣ್ಣಾಕೋ ಕಾರ್ಯಕ್ರಮ ಐತಿ, ನೀನು ನೋಡ್ರಿ ಅದ ಸೀರೆ ಆಗದಿ ಅಲ್ಲಿ. ಯಾವ ಬಿಡ, ನಾನು ಓಡಾಡಿ ಈಗ ಎಲ್ಲರಿಗೂ ಅವಲಕ್ಕಿ ಹಾಕೊಡೋದು ಎಲ್ಲ ಮಾಡೋದು ನಿನ್ನ ಕೈಲಿ ಓಡಾಡಕ್ಕಾಗಲ್ಲ. ಸಸಿ ನೋಡ್ರೆ ಮತ್ತೆ ಆರಾಮಿಲ್ಲ ಅಂತ ಹೇಳಿದಿ, ಮತ್ತು ಹೊಸ ಸೀರೆ ಉಟ್ಕೊಂಬಂದ್ರೆ ಎಲ್ಲ ಹಾಳಾಕತ್ತವ. ಅದಕ್ಕೆ ಇದನ್ನ ಉಟ್ಕೊಂಡ ಇದು ಚಂದ ಐತೇವ, ಹೆಸರು ಗಿಸ್ರಿ ಮಾಡಿ ಚಂದ ಊಟನ. ನೀ ಏನು ಎಲ್ಲಕ್ಕೂ ಹೆಸರು ಇಡ್ತೀಯಲ್ಲ, ಆತ್ ಬಿಡು ನಿಂಗೆ ಹೆಂಗೆ ತಿರ್ತದಂಗೆ ಉಡು. ಯವ್ವ ಅಯ್ಯೋ ನನ್ನ ಮಗನ ರಾಜ ಮನ್ಮತ್ತನ ಕನೇಕ ನತ್ತಿ ನೋಡಪ್ಪ ಈ ಜುಬ್ಬಾದಾಗ. ಅಲ್ಲಪ್ಪ ಪ್ಯಾಂಟ್ ಹಾಕೋಬೇಕಲ್ಲ, ಇದನ್ಯಾಕೆ ಇದನ್ನ ಹಾಕೊಂಡಿದ್ದಿ ತಳಗ ಜೊತ್ರ? ಯವ್ವ ಈಗರ ನಂಗರ ಭಾಳ ಉಮ್ರಕತ್ ಬಿ, ಪ್ಯಾಂಟ್ ಗಿಂಟ್ ಹಾಕೊಂಡು ಎಲ್ಲ ಕುಂದ್ರಾಕ ಹೇಳಕ್ಕಾಗೋದಿಲ್ಲ. ಅದಕ್ಕೆ ಇದು ಹೆಂಗೆ ಅನಿಸ್ತಂತ ನಿಂಗೆ ತೋರ್ಸಕ್ಕೆ ಬಂದ್ಬಿ. ಚಂದಾಗೈತಪ್ಪ, ನಾ ಹೇಳಿ ಜಾಡ್ನಿ ಎಲ್ಲ ಪಟ ಪಟ ತೊಗೊಂಬರ್ತೀವಿ. ಹಾಂ ಇಲ್ಲೇ ಶಂಕರಪ್ಪನ ಹಡ್ಯಾಗ ತೊಗೊಂಬಂದ್ಬಿಡು, ಎಲ್ಲ ಉದ್ರಿ ಕೊಡಾಕ್ ಬರ್ತೈತಿ ಏನು. ಆತು ಬಿ. ಮಸ್ತ್ ಕಾಣತ್ತಿ ನೋಡಪ್ಪ ಮಲ್ಲಪ್ಪ, ನೀನ ಮದುವೆ ಹುಡುಗನತ್ತೆ ಕಾಣಕತ್ತಿ ನೋಡು. ಏನು ಶಾರದಾಗ ನಿಂಗೆ ಇನ್ನೊಂದು ಮದುವೆ ಮಾಡಿಬಿಡು ನಾನು. ಹೋಗ್ರಿ ಚಿಗವ, ಏನು ಮಾತಾಡ್ತಾರೆ ನೀವು? ನನ್ನ ಮಗ ನಾಚಿಕ್ಲೆ, ನಡಿ ನಡಿ ಒಳಗೆ ಎಲ್ಲ ವ್ಯವಸ್ಥೆ ಮಾಡಿ ನಡಿ ಅಟ್ಟ. ನನ್ನ ಮಗಳನ್ನ ನೋಡಿ ನಡಿ ಶಾಂತಾನ. ಅಂದಂಗ ನೀನು ಸೊಸಿ ಇಲ್ಲಿದಾಳ? ನನ್ನ ಸೊಸಿನ ಯವ್ವ ಏನು ಕೇಳ್ತೀಯ? ನನ್ನ ಸೊಸಿ ಕತಿ ಏನು ಕೇಳ್ತಿ? ಕೆಲಸ ಮಾಡೋದು ಹತ್ತತ್ತಂತೇಳಿ ಅಲ್ಲೇ ಉಳಿದು ಬಿಟ್ಟಿದ್ಲ ಯವ್ವ ಆಕಿ. ಇನ್ನು ಮದುವೆದು ನನ್ನ ಮಗಳದು ಇದು ಬಂತಂತೇಳಿ ಅಲ್ಲೇ ಉಳಿದು ಬಿಟ್ಟಾಳ. ಯಾಕಿದೇನು ಸುದ್ದಿ ಕೇಳ್ತಿ? ಈಗ ನೋಡಿ ಆರಾಮಿಲ್ಲಂತೆ, ಮಹಾರಾಣಿಗತೆ ನಾವೆಲ್ಲ ಓಡಾಡಿ ಕೆಲಸ ಮಾಡಕತ್ತವಲ್ಲ. ನಿನ್ನಿಂದ ಜಪೈ ಅಂತ ಬಂದಾಕಿ ರಾತ್ರಿ ಮಲ್ಕೊಂಡಾಕಿ ಹಾಸಿಗೆ ಬಿಟ್ಟು ಕ್ವಾಣಿ ಬಿಟ್ಟು ಎದ್ದು ಬಂದಿಲ್ಲ ಆಕಿ. ಅಲ್ಲೇ ಈಗ ಮತ್ತೆ ಜಳಕ ಮಾಡ್ಯಾಳು, ಅಲ್ಲೇ ಹೋಗಿ ಮತ್ತೆ ಮಲ್ಕೊಂಡಾಳು. ಏನು ಮಾಡುದೇವ, ನಮ್ಮದು ಹಣೆ ಬರ ಹಂಗೈತಿ. ಹೆಂಗ ಬಂದಂಗೆ ಹೋಗ್ಬೇಕು. ವಯಸ್ಸಾದ್ಮೇಲೆ ಎಲ್ಲ ಓಡಾಡಿ ಜ್ಞಾನ ಮಾಡಬೇಕು, ಇಲ್ಲ ನನ್ನ ಮಗ ಮಾಡ್ತತಿ. ಏನು ಮಾಡೋದು, ನಮ್ಮದು ಹಣೆ ಬರನ ಚಂಪವ. ಅದನ್ನ ಪರಕ ಚಲೋ ಈ ದತ್ಯಾರಿಗೆ ಚಲೋ ಸಸ್ತ್ಯಾರ ಕೊಡುದಿಲ್ಲಂತ. ನೀ ನೋಡು ಎಷ್ಟು ಚಲೋದಿ, ಆದ್ರೆ ನಿನ್ನ ಸೊಸಿ ನೋಡಿ ಎಷ್ಟು ನಾಟಕ ಮಾಡ್ತಾಳು. ಅಲ್ಲ ಮನ್ಯಾಗ ಇಂಥ ಕಾರ್ಯಕ್ರಮ ಐತಿ ಎಲ್ಲ ಐತಿ, ಹೋಗಿ ಮಲ್ಕೊಂಡ ಅಂದ್ರೆ ಹೆಂಗಿರ್ಬೇಕಿಕ್ಕಿ? ಏನು ಮಾಡೋದೇವ, ನಾವು ದೇವ್ರಾದಿಂದ್ರ ಬೆಡ್ಕೊಂಡು ಚಲೋ ಸೊಸಿ ಸಿಗ್ಲಿ ಅಂತೀವಿ, ನಮಗೆ ಇಂಥವ್ರು ಸಿಗ್ತಾರೆ. ಬಾ ಮಾಡೋ ನಡಿ. ಓಡಾಡಿ ಅವ್ರನ್ನ ಕರೆದು ಇವ್ರನ್ನ ಕರೆದು ಅವಲಕ್ಕಿ ಅಟ್ಟು ಹಚ್ಚೀನಿ. ನನಗೂ ಬರೋದಿಲ್ವ, ಭಾಳ ಮಂದಿದು ಮಾಡಿ ರೆಕ್ಕೆ ಆಡ್ತದು ಅಂದ್ರೆ ಏನು ಮಾಡೋದು? ಮೊದಲ ತುಟ್ಟಿ ಕಾಲೆಲ್ಲ ಈಗ, ಅದಕ್ಕೆ ಅವರೆಲ್ಲ ಬರಲಿ, ನಡಿ ಒಳಗೆ ಹೋಗೋಣ. ಅಲ್ಲ ಪರವ, ನೀನು ಸೊಸಿ ಇದೇ ಥರ ಆರಾಮಿಲ್ಲ ಅಂದಿ, ಏನು ಸೀರೆ ಉಟ್ಕೊಂಬಂದಾಳಕಿ ಜಗಮಗ. ಹಂಗೆ ನೋಡ ಚಂಪವಕ್ಕಿ ಆರಾಮಿಲ್ಲ ಅಂತ ಎಷ್ಟು ನಾಟಕ ಮಾಡತ್ತೇಳು. ಆಕೆ ಮದುವೆಯಾಗಿನ ಶಾಲು ನೋಡೋದು ಅವ್ರವು ತಂದದ್ದು ಕುಂತ ನೋಡಲ್ಲ, ಅವ್ರವು ಮುದಿದ
ಹೆಂಗೆ ಕುಂತಾವಡ ಗಂಡನ ಕರ್ಕೊಂಬಂದಿಲ್ಲ ನಾಟಕ ಮಾಡಿ ಒಬ್ಬಾಕೆ ಬಂದಾಳ. ಬೀಗ್ರ ಎಲ್ಲಾನು ಇಲ್ಲಿ ಪಡ್ಸಾಲೆ ಕುಣಿಸಿರಲ್ರಿ? ಹ್ಞೂ ರೀ, ಇಲ್ಲಿ ಜಾಗ ಸಾಲಿಲ್ರಿ, ಎಲ್ಲ ಅಲ್ಕೊಂತಾರ ನೋಡೋದ ಪಡ್ಸಾಲೆ. ಸಾಕಷ್ಟು ಮಂದಿ ಅದಾರಿ, ಗಂಡಸರು 25 ಮಂದಿ, ಹೆಂಗಸರು 25 ಮಂದಿ ಬಂದವ್ರಿ. ಮತ್ತು ನೀವೆಲ್ಲ ಹೇಳಿದ್ರ ಚಂಪನ್ ಮುಂದೆ ಚಲೋ ಚಲೋ ಜಂಪರ ಮತ್ತು ಇದನ್ನ ತಂದ್ರಲ್ಲ, ಏನದು ಗಂಡು ಮಕ್ಕಳಿಗೆ ವಸ್ತ್ರ ಉಡಿ ಎಲ್ಲ ರೀ. ಏ ಬೀಗ್ರ, ನೀವು ಹೇಳಿದ್ದೆಲ್ಲ ತಂದವ್ರಿ, ಏನೂ ಬಿಟ್ಟಿಲ್ಲ. ನನ್ನ ಮಗಳಿಗೆ ಎಲ್ಲ ಚಂಪು ಫೋನ್ ಮಾಡಿ ಹೇಳಿದ್ರಿ, ಎಲ್ಲ ತೊಗೊಂಬಂದವ್ರಿ. ಹೆಂಗೆ ಅನ್ಸಾತಾಡ್ರಿ ನಮ್ಮ ಮಗಳ ಚಂದ ಅನ್ಸಾತ ಅನ್ನಾರಿ. ನೀವು ತಂದು ಸೀರೆ ನೋಡ್ರಿ, ಅದು ಹಸಿರು ಕಲರ್ ಸೀರೆ. ಹಾಂ, ನನ್ನ ಸಸಿ ಚಂದ ಇದ್ದದಕ್ಕನ ಆರಿಸಿದ ತಗೋರಿವ ನಾವು ಯಾಕೆ ಬಿಡೋನು? ಅಷ್ಟ ಇಬ್ಬರದು ವರ ಚಂದ ಐತಿ. ಹೆಂಗೆ ಅನ್ಸಕತ್ತೈತ್ರಿ ವರ? ಅಯ್ಯಯ್ಯ, ಜೋಡಿಗೆ ಹೆಸರು ಇಡೋಂಗೈತನ ರೀ ಅಕ್ಕಾರ. ನೋಡ್ರಿ ಎಷ್ಟು ಚಂದ ಕಾಣಕತ್ತೈತಿ, ನೋಡ್ದಾಗೆಲ್ಲ ಕಣ್ಣ ಈ ಜೋಡಿ ಮೇಲೆ ಬೋದತಿ. ಅಷ್ಟು ಚಂದ ಐತಿ ನೋಡ್ರಿ ಜೋಡಿ. ಹೌದ್ರಿ, ಮಸ್ತ್ ಐತಿ ಜೋಡಿ, ಚಂದ ಕಾಣಕತ್ತೈತಿ. ಆತ್ರಿಪ್ಪ, ಎಲ್ಲ ಶಾಸ್ತ್ರ ಸಂಪ್ರದಾಯ ಆತ್ರಲ್ಲ. ಇನ್ನು ನಾವು ನಮ್ಮ ಈಕಿಗೆ ಇದನ್ನು ಕೊಡೋಣನ್ರಿ, ತಾಂಬೂಲನ. ಹಾಂ ಹಾಂ, ಕೊಡ್ಬರಿ. ಅನ್ನಂಗೆ ಬೀಗ್ರ, ಇವ್ರು ಯಾರು ಗೊತ್ತಾಗ್ಲಿಲ್ರಿ? ಅವ್ರಿ ನಮ್ಮ ಸೊಸಿ, ಅವ್ರಿ ಇಲ್ಲಿ ಇರ್ತಾಳಲ್ರಿ ನನ್ನ ಸೊಸಿ ಶಾರದಾ, ಅವ್ರ ಅವ್ವಾರಿ ಸುಶೀಲಾ ಅಂತೇಳಿ. ಆರಾಮದಾರನ್ರಿ? ಹ್ಞೂ ರೀ, ಆರಾಮದೇವಿ. ನೀವೆಲ್ಲ ಆರಾಮದಿರಲ್ಲ? ಚಂದದನ್ರಿ ಹುಡುಗ, ಮಸ್ತ್ ಅದಾನ. ನಮ್ಮ ಶಾಂತಾಗ ಚಲೋ ವರ ಆತ್ ನೋಡ್ರಿ. ಇಬ್ಬರಿಗೂ ವರ ಮಸ್ತ್ ಐತ್ರಿ, ಹೇಳಿ ಮಾಡಿಸ್ದಂಗೆ ಐತ್ರಿ ವರ ರೀ. ಸಂಜೆ ಮುಂದೆ ಹೋಗಿ ಹುಡುಗಗ ಹುಡುಗಿಗೆ ದೃಷ್ಟಿ ತೆಗಿರಿ. ಬೀಗ್ರ ತೆಗಿತಾವ್ರಿ ದೃಷ್ಟಿನ. ಇಲ್ಲಂದ್ರೆ ಎಷ್ಟು ಮಂದಿ ಕಣ್ಣು ಬಿದ್ದಿರ್ತೈತ್ರಿ. ಎಷ್ಟು ಮಂದಿ ಬಂದಾರ ನೋಡ್ರಿಲ್ಲ ಹುಡುಗ್ರನ. ಹಣ್ಣಾಕೋ ಕಾರ್ಯಕ್ರಮ ಇಷ್ಟು ದೊಡ್ಡದಾತ್ರಿ, ಇನ್ನು ಮದುವೆ ಹೆಂಗೆ ಆಗ್ಬೇಕನ್ರಿ. ನೋಡ್ರಿಲ್ಲ ಎಷ್ಟು ಚಂದ ಆಗೈತಿ ನನ್ನ ಮಗಳದ್ದು ಹಣ್ಣಾಕೋ ಕಾರ್ಯಕ್ರಮ. ಬೀಗ್ರ, ನಮ್ಮ ಶಾರದಾನ ಹಿಂಗೆ ಆಗ್ಲಿಲ್ಲಲ್ರಿ, ಹಂಗೆ ಒಂದು ಪಡ್ಸಾಲೆ ಕುಂತ ಹಂಗೆ ಹಣ್ಣಿಂದ ಅದನ್ನ ಇದನ್ನ ತಾಂಬೂಲನ ಬದಲಾಯಿಸ್ಬಿಟ್ಟವಲ್ರಿ. ಆದ್ರೂ ಕೊಂಕ ಮಾತಾಡೋದು ತಪ್ಪಲಿಲ್ಲ. ನಮ್ಮ ಶಾರದಾಗಿದ್ದು ತಿಳಿಲಿಲ್ಲ, ಹುಚ್ಚಿಗತೆ ಬಂದ ಬಿಟ್ಲು. ಅತ್ತಿ ಅವಾಗಿಂದ ಹಂಗಿತ್ರಿ, ಹಂಗೆ ಮಾಡಿದಾರ್ರಿ. ಈಗಿಂದು ಹಿಂಗೈತ್ರಿ, ಹಿಂಗೆ ಮಾಡಾಕತ್ತಾರ್ರಿ. ನಮ್ಮ ಮದುವೆಯಾಗಿ ಏನ್ರಿ, ನನಗೆ ಅವಾಗ ಎಷ್ಟ್ರಿ, ಬರೀ 12 ವರ್ಷ ರೀ. ದೊಡ್ಡಾಕೆ ಆಗಿ 1 ವರ್ಷಕ್ಕೆ ಮದುವೆ ಮಾಡಿಬಿಟ್ರಿ, ಸಾಲಿ ಕಲಿದಿಲ್ಲ ಅಂಥೇಳಿ. ಇವ್ರಿಗೂ ಅವಾಗ ಸಣ್ಣರಿದ್ರು, ನಾನು ಸಣ್ಣಾಕಿದ್ನಿ. ಹೆಂಗೋ ಅವಾಗಿನ ಕಾಲ ಹಂಗಲ್ರಿ, ಏನು ಒಂದು ಸಿಕ್ಕರೆ ಒಂದು ಸಿಕ್ತಿರ್ಕಿಲ್ಲ, ಒಂದು ಕುಂತ್ರೆ ಒಂದು ಚಾಪ್ ಸಿಕ್ತಿರ್ಕಿಲ್ರಿ ನೆಟ್ಗೆ. ನೆಲ ಮನ್ಯಾಗ ಹಂಗೆ ಕುಂಡಿರ್ತಿದ್ರು. ಅವಾಗಿನಂಗೆ ಈಗ ಮಾಡಂದ್ರೆ ಹೆಂಗ್ರಿ? ಈಗ ಅವ್ರ ಅನ್ನ ಅದಾನ ಎಲ್ಲ ಮಾಡಿರ್ರಿ, ಅದೇ ನಮಗೆ ಯಾರು ಹಿಂದೆ ಮುಂದೆ ಇರಾಕಿಲ್ಲಲ್ರಿ. ಹಾಗಾಗಿ ನಾವು ಅಷ್ಟ ಮಾಡಿದ್ರಿ ಎತ್ತೀರಿ. ಆದ್ರೂ ನಾವು ಹಳೆ ಕೊಡ್ಬೇಕಾಗಿದ್ದು ಅರ್ಧ ತೊಲಿ ಉಂಗ್ರ ಮತ್ತು ಎಲ್ಲ ಅರ್ಬಿ ಪರ್ಬಿ ಎಲ್ಲ ಕೊಟ್ಟಿದ್ದು ರೀ. ಬೀಗ್ರ, ಮತ್ತೆ ನೀವು ಉಂಗ್ರ ತಂದ್ರಲ್ಲ ಹಳೆಯಾಗ? ನನಗೂ ನೆನಪು ಬಂದಿಲ್ಲ ನೋಡ್ದ, ಅವತ್ತು ಹೇಳಿದ್ನ ಉಂಗ್ರ ತಂದ್ರಿ ಇಲ್ಲ? ಹಾಂ ತಂದರಿ ಅರ್ಧ ತೊಲಿ ನಾವು ಉಂಗ್ರ ತಂದರಿಪ್ಪ. ಯಾಕೆ ಹಂಗೆ ಕೇಳಾಕತ್ತಾರಿ? ಎಲ್ಲ ಅಲ್ಲೇ ಇಟ್ಟಿದ್ದೇವ್ರಿ ಮುಂದೆ. ಆಯ್ತು ರೀ, ನಾನೇ ಕೇಳಿದ್ರಿಪ್ಪ, ಮರ್ತೀನಿ ಮತ್ತೆ ಅದಕ್ಕೆ. ನೀವ್ರಿ ಕಾಲಾಗಿನ ಚಾಳ ತಂದಾರನ? ನಾವು ಹೇಳಿದೇವಂದ್ರೆ ಬಿಡು ಮಾತಾ ಇಲ್ರಿ, ನಾವು ಮಾತಿಗೆ ಬದ್ಧವಾಗಿರಾವ್ರಿ. ತಂದರಿ, ನಾವು ಚಾಳ ತಂದವ್ರಿ. ಚಾಳ ಅಲ್ಲಿ ತಾಂಬೂಲ ತಟ್ಟಾಗಿಟ್ಟವ್ರಿ, ಕೊಡ್ತವ್ರಿ. ತಗೋರಿ ಬೀಗ್ರ. ಚಂಪವ್ವ, ನೀವ ಕೊಡ್ರಿ. ಅಯ್ಯ, ನೀವ ಕೊಡ್ರಿ ಬೀಗ್ರ. ನೀವು ತಂದು ಕೊಟ್ಟದ್ದು ನಿಮ್ಮ ಮನೆ ಸಸಿಗೆ ನೀವ ಕೊಟ್ರೆ ಚಂದ, ನೀವ ಕೊಟ್ಬಿಡ್ರಿ. ಮತ್ತೇನ್ರಿ ಅದು ಸೀರೆನ್ರಿ? ಈಗ ಮತ್ತೊಂದು ಸೀರೆ ಕೊಟ್ಟಿದ್ದೀರಿ? ಹ್ಞೂ ರೀ, ಅದು ನಾನು ಹಳೆ ತೊಗೊಂಬಂದ್ರೆ ನಾನು ಇಟ್ಟು ಅದ್ರ ಸ್ವಾದ ಐತಿಲ್ಲ. ನನಗೂ ಆಕಿ ಮಗಳ ಹಾಕಳ ಪರಿಸೆಲ್ಲ ನೋಡಿರ. ಹಾಗಾಗಿ ಅವ ಹಸಿರು ತರೋ ಶಾಸ್ತ್ರ ಇತ್ತಲ್ರಿ, ಅದಕ್ಕೆ ಅವ್ನು ಹಸಿರು ತೊಗೊಂಬಂದಿದ್ದ. ನಾನು ಗುಲಾಬಿ ಕಲರ ಹಸಿರು ಜಂಪರ್ ಇರೋದು ನೋಡಿ ತೊಗೊಂಬಂದನ್ರಿ. ನನಗೂ ವರ್ಷಾಗ ಮಗಳು ಹಾಕಳಲ್ರಿ. ಮತ್ತು ಎಟ್ಟಾದರೂ ನನ್ನ ಮಗಳು ಇದ್ದಿದ್ರೆ ನಮ್ಮ ಮಳೆ ಕೊಡ್ತಿದ್ನಿ, ನನಗಿಲ್ಲ. ಹಾಗಾಗಿ ನಮ್ಮ ಮಗಳ ಹಾಕಳ ಶಾಂತಾಗ ನಾನು ಕೊಟ್ರಾತಂತ ಸೀರೆ ತೊಗೊಂಬಂದನ್ರಿ. ನಾನು ಉಡಿ ಹಾಕಿಬಿಡ್ತೇನೆ ರೀ. ಇಷ್ಟ ಚಲೋ ಆತ್ ಬಿಡ್ರಿ ಬೀಗ್ರ. ನಿಮ್ಮ ಮಗಳಂತ ತಿಳ್ಕೊಂಡ್ರಲ್ಲ ನನ್ನ ಮಗಳ, ಅಷ್ಟು ಸಾಕ್ರಿ. ತಗೋವಾ ಶಾಂತ, ಉಡಿ ಹಾಕು. ಹ್ಞೂ ರೀ, ಅಲ್ಲೇ ಉಡ್ಯಾಗಡಿ. ಇವ ಎಷ್ಟು ಚಂದ ಐತೆ ಸೀರೆ. ಆದರೂ ನನ್ನ ಮಗಳ ಭಾಳ ಚಂದ ಕಾಣಕತ್ತಾಳ. ಎಲ್ಲ ಕಾರ್ಯಕ್ರಮ ಮುಗೀತು. ಆತರಲ್ಲ, ಎಲ್ಲರಿಗೂ ನಾಷ್ಟ ಹಾಕ್ಕೊಡನ್ರಿ. ಅಲ್ರಿ ಬೀಗ್ರ, ಯಾಕೆ ಊಟನ ಮಾಡಿರ ಮುಗಿದೋಕ್ಕಿತ್ತಲ್ರಿ? ಇನ್ನೇನು ಹೇಳ್ದಂಗೆ ನಾಷ್ಟ ಮಾಡೋದು ಅಲ್ರಿ. ಬಡ ಬಡ ಅಡುಗೆ ಮಾಡಿಬಿಟ್ಟಿದ್ರ ಮುಗಿದೋದು. ಅವಲಕ್ಕಿ ತಿಂದ್ರೆ ಹೊಟ್ಟೆ ಬೇರೆ ಗ್ಯಾಸ್ ಹಿಡಿತಾವು. ನೀವೇನ್ರಿ ಇಷ್ಟೆಲ್ಲ ಮಾಡಿರಂತ ಅಡುಗೆ ಮಾಡಿಸ್ಬಿಟ್ರೆ ಮುಗಿದೋದು. ಅದು ಬೀಗ್ರ, ಮತ್ತು ನೀವು ಹೇಳಿಲ್ಲಲ್ರಿ. ನೀವು ಹೇಳಿದ್ರೆ ನಮ್ಗೇನು ಅಡ್ಗೆ ಮಾಡ್ಸೋಕೆ ಏನು ದರ್ದಿರಾಕಿಲ್ರಿಪ್ಪ. ನಮ್ಮ ಮಗಳ ಮದ್ವೆ, ನಮ್ಮ ಮಗಳದ್ದು ಹಣ್ಣಾಕೋ ಕಾರ್ಯಕ್ರಮ ಮತ್ತು ನಾವು ಮಾಡೇ ಮಾಡ್ತಿದ್ದೆವು ರೀ. ಆದ್ರೆ ಹೆಣ್ಣಿನ ಕಡೆ ಸಂಪ್ರದಾಯ ಹಣ್ಣು ಹಾಕಕ್ಕೆ ಬಂದಾಗ ಅವಲಕ್ಕಿ ಬಾಳೆಹಣ್ಣು ಕೊಡೋದು ಐತ್ರಿ. ಇದು ಎಲ್ಲಿ ಹೊಸ ಪದ್ಧತಿ ನಾನು ನೋಡಿಲ್ಲ ಬಿಡ್ರಿ. ಮತ್ತು ಅಡುಗೆ ಮಾಡೋದೇನು ನಾನು ನೋಡಿಲ್ಲ ರೀ. ಪ್ರೀತಿಲೇ ಬೇಕಾರೆ ನೀವು ಊಟ ಮಾಡ್ಕೊಂಡು ಹೋಗ್ಬೋದು ರೀ, ನಾ ಬ್ಯಾಡ ಅನ್ನೋದಿಲ್ಲ. ಅಡುಗೆ ಪಡಿಗೆ ಮಾಡಿಕೊಂಡು ನೀವು ನಮ್ಮ ಮನೆ ಅಂದರು ಎಲ್ಲರೂ ಬೀಗರು ಇದ್ದು ಮಾಡ್ಕೊಂಡು ಹೋಗ್ಬೋದು. ಬಂದು ಮಂದಿ ಅವಲಕ್ಕಿ ಚಾ ತಿಂದು ಹೋಗ್ಲಿ. ನಾ ಏನಂತೀನಿ? ಅಲ್ಲ ಬೀಗ್ರ, ನಾನು ಬಂದಾಗಿಂದ ನೋಡತ್ತನು ಕುಂತು ಮೆಟ್ಟು ಬಿಟ್ಟು ಹೇಳೋ ಅಲ್ಪ. ಯಾಕೆ ಏನಾಗೈತೆ ರೀ? ಅದ್ರಿ ಕಾಕರ, ನಮ್ಮ ಅಪ್ಪಾಗ
ಇಲ್ಲಿ ಬಾಗಲ್ದಾಗ ಬರುವಾಗ ಒಂದಿಟ್ಟು ಎಡವಿ ಜಾರು ಬಿದ್ದಿರಿ ಹಾಗಾಗಿ ಅದು ಕಾಲು ಬಾವು ಬಂದುಬಿಟ್ಟೈತ್ರಿ. ಒಂದು 2 ದಿನ ಏಳೋದು ಕುಂಡ್ರೋದು ಜಾಸ್ತಿ ಮಾಡಬೇಡ್ರಿ, ವಯಸ್ಸಾಗೈತ್ಲ ಎಲ್ಲ ಕುಡಿ ಕಾಲು ಇದಾದಂಗೆ ಆಕೈತೆ ಅಂತಂದ್ರಿ. ಮೊದ್ಲು ನಮ್ಮ ಅಪ್ಪಾಗೆ ಶುಗರ್ ಬೇರೆ ಐತ್ರಿ, ಹಾಗಾಗಿ ಶುಗರ್ ಅಂದ್ರೆ ಸಕ್ರೆ ಕಾಯಿಲೆ ಅಂತಾರಲ್ರಿ. ಡಾಕ್ಟ್ರ್ ಶುಗರ್ ಅಂದ್ರೆ ಮಾತ್ರ ನಾನು ಅದನ್ನ ಅನ್ನತ್ತ ನನಗೂ ಗೊತ್ತಿಲ್ಲರಿಪ್ಪ, ಓದೋದು ಬರೆಯೋದು ತೋರ್ಸಕ್ಕೆ ಹೋಗಿದ್ರು ದವಾಖಾನ್ಯಾಗ. ಅವರು ಶುಗರ್ ಅಂದ್ರೆ ಏನಂತ ನ್ಯಾನ್ರಿ ಸಕ್ರೆ ಕಾಯಿಲೆ ಅಂತಂದ್ರಿ. ಅದಕ್ಕೆ ಅನ್ನತ್ತನ್ರಿಪ್ಪ ಮತ್ತು. ಹೌದನ್ರಿ, ಸಕ್ರೆ ಕಾಯಿಲೆ ಇದ್ರೆ ಭಾಳ ಕೆಟ್ರಿಪ್ಪ. ಏನಾರ ಒಂದಿಟ್ಟು ನೋವು ಆಗೋಣ ಅಂದ್ರೆ ಜೀವನ ತೊಗೊಂಡು ಹೋಗ್ತರಿ. ಅದು ಭಾಳ ಕೆಟ್ರಿ, ಭಾಳ ಹುಷಾರಾಗಿರ್ಬೇಕ್ರಿ. ಸಕ್ರೆ ಕಾಯಿಲೆ ಇದ್ದವರು ನೋವು ಪಾವು ಮಾಡ್ಕೋಬಾರ್ದ್ರಿ. ನೋಡ್ರಿಪ್ಪ ಮತ್ತು ಒಗತ್ತಿಂದ ದವಾಖಾನಿಗೆ ತೋರಿಸ್ರಿ ಬೀಗ್ರ. ನಾನು ಗೊತ್ತಿಲ್ಲ ಕೇಳ್ರಿಪ್ಪ, ಪಾಪ ಯಾಕೋ ಎದ್ದೆ ಇಲ್ಲ ಮ್ಯಾಲ ಕೂತಲ್ಲಿ ಕುಂತು ಬಿಟ್ಟಾರು. ಮಗಳ ಕಾರ್ಯಕ್ರಮ ಓಡಾಡಿ ನಿಂತು ಮಗಳ ಬಾಜುಕ್ ನಿಂತು 4 ಫೋಟೋ ಪಟ್ಟು, ಈಗಿನ ಕಾಲದಾಗ ಎಲ್ಲಿ ಫೋಟೋನು ಇಲ್ಲ ಬಿಡ್ರಿ. ಫೋಟೋ ಪಟ್ಟು ತಕ್ಕೋತಾರಂತ ನಾ ಅನ್ಕೊನಿ, ನೀವು ನೋಡಿದ್ರೆ ಹಿಂಗೆ ಕುಂತಾರಲ್ಲ ಕುಂತಲ್ಲಿ, ಅದಕ್ಕೆ ನಾನ್ರಿಪ್ಪ. ಅಯ್ಯೋ ನನ್ನ ಮಗಳ ಫಂಕ್ಷನ್ ಅಂದ್ರೆ ನಾ ಬಾಗಿಲು ಕಣಿತ್ತು ಎಲ್ಲರೂ ಬರ್ರಿ ಅಂತ ಕರ್ಯಾವ. ಏನು ಮಾಡಿದ್ರಿ, ನಂದು ಕಾಲು ಮುರಿದು ಕುಂತ್ರಿ. ಇರ್ತಾವಲ್ರಿಪ್ಪ ಬಾಗಿಲ್ಕನ ಗ್ರಹಗತಿಗಳು ನಿಂತಿರ್ತಾವ್ರಿ ಬೀಗ್ರ. ಹಂಗೆ ಆಗೈತ್ರಿ ನನ್ನ ಹಣೆ ಬರ. ಶನಿ ಬಾಗಿಲ್ಕ ಬಂದುಬಿಡ್ತ್ರಿ, ಬರೋಕ್ಕೆ ಶನಿದೇವ್ರು ಬಂದು ಬಾಗಿಲ್ಗೆ ನಿಂತು ಬಿಟ್ಟಿದ್ರಿ. ಮತ್ತು ಇನ್ನೇನು ಆಕತಿ, ದುಡಮ್ಮ ಆತ್ರಿ. ಏನು ಮಾಡೋದು, ನಮ್ಮದು ಒಂದು ಹಣೆ ಬರನ ರೀ. ಯಪ್ಪ ಸುಮ್ಮಿರಪ್ಪ, ಮನ್ಯಾಗ ಹಣ್ಣು ಹಾಕೋ ಕಾರ್ಯಕ್ರಮ ನಡೆಯತ್ತತಿ, ನೀನು ಯಾಕೆ ಇಲ್ಲಿ ಕೊಂಕು ಮಾತಾಡ್ತಿ? ರೀ ನೋಡ್ರಿ, ಮಾವ ಅದನ್ನ ನೆನಪಿಟ್ಕೊಂಡು ನಂಗೆ ಅನ್ನತ್ತಾರನ. ಅಕ್ಕ ನೋಡು ಆಕಿನ, ನಿನಗೂ ಅಷ್ಟು ಸೀರೆ ಎಂದು ತೋರಿಸಿಲ್ಲಕ್ಕೆ. ಆಕೆ ಜಂಪರ್ ನೋಡು, ಆಕೆ ವಯ್ಯಾರು ನೋಡು. ಇದು ಯಾವಾಗ ಆಕೆ ಮದುವೆಗಿನ ಶಾಲು ಅಂತ ಅನಿಸ್ತತಿ. ಒಂದಿನ ಕನಿಗೆ ಬಿದ್ದಿಲ್ ಬಿಡು ನನಗೆ. ಇನ್ನು ಇದನ್ನು ಬಿಡ್ತಾನೆ ನನ್ನ ಈಕೆ ಟ್ರಂಕ್ ಕಿತ್ತಾಕ್ತಾನೆ ಮೊದಲು. ಯಾವ್ಯಾವ ಸೀರೆದ ಎಲ್ಲ ಎತ್ಕೋತಾನೆ. ಏನು ಮ್ಯಾಚಿಂಗ್ ಜಂಪರ್ ಹೊಲ್ಸಾಳ. ಮುಂದೆ ನೋಡ್ದ ಜುಟ್ಲಾನ ಮುಂದಸ್ ಬಿಟ್ಕೊಂಡಾಳ. ನಾನು ಕೂದಲಿಲ್ಲಲ್ಲ, ತಾನು ಕೂದಲಿದ ಅಂತ ಚಮನಾನ್ಗತಿ ವಯ್ಯಾರ ಮಾಡ್ತಾವ. ವಯ್ಯಾರ ಆಯ್ತು ಕಪ್ಪಿಕಿ ಅಲ್ಲ, ಹಚ್ಚಂತ ಕಲ್ಲು ಹೋದ್ರೂ ಮತ್ತೆ ಮನೆಗೆ ಬಂದವಲ್ಲ ಇವು. ಸುಮ್ಮನಿರ್ಲಿ, ಅದೇ ನಿಮ್ಮ ಮಾವಾಗಿವ ಕೇಳಿಸ್ಕೊಂಡು ನಾನು ಬಾಜುಕ ಕುಂತಾನು. ಶಾಂತವ್ರೆ, ಏನೋ ಅಕ್ಕ ತಂಗಿ ಗುಸು ನಡ್ದೈತಿ. ಏನಿಲ್ರಿ, ಬಾ ಚಂದ ಕಾಣತಿ ಅಕ್ಕ. ನೀನು ಬಾಬಾ ಇಬ್ರು ಜೋಡಿ ಬಾ ಚಂದ ಕಾಣಕತ್ತೈತಿ ಮಾವಂದು ಅಂತ ಹೇಳಾತಾಡ್ರಿ. ಅದು ಕಲಾವತಿ. ಧನ್ಯವಾದ ರೀ. ಆಯ್ತು ಬರ್ರಿ ಮಾವರ, ಇಬ್ಬರದು ಜೋಡಿ ಒಂದು ಚಂದ ವರ ಆಗೈತ್ರಿ ಈಗ ಮಾವರ. ದೃಷ್ಟಿ ನಮ್ದ ಬೀಳ್ತತ್ರಿ, ದೃಷ್ಟಿ ತೆಗೀನ್ರಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಕತೆ ಹೇಗೆ ಅನಿಸ್ತು ರೀ? ನನ್ನ ಮಗಳದು ಹಣ್ಣು ಹಾಕೋ ಕಾರ್ಯಕ್ರಮ ಇಷ್ಟ ಆಯ್ತು ಅಂತ ಅನ್ಕೊಂಡೇನ್ರಿ. ಹಂಗೆ ಮತ್ತು ಎಲ್ಲರೂ ಪ್ಲೀಸ್ ರೀ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹೆಚ್ಚೆಚ್ಚಾಗಿ ವ್ಯೂಸ್ ಬರಲಿ. ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತಿರ್ತೀನಿ, ವ್ಯೂಸ ಬರ್ತಿರೋದಿಲ್ಲ. ಹಂಗೆ ನಮ್ಮ ಸಿಸ್ಟರ್ ಚಾನಲ್ ಇದೆ ಅಲ್ರಿ, ಕಾರ್ಟೂನ್ ಸೀರಿಯಲ್ ಕನ್ನಡ ಅಂತೇಳಿ, ದಾರಿ ತಪ್ಪಿದ ಮಗ ಸೀರಿಯಲು. ಅದಕ್ಕೂ ಸಪೋರ್ಟ್ ಮಾಡಿರಿ, ಅದಕ್ಕೂ ಲೈಕು ಸೇರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ರೀ. ಮತ್ತೆ ಒಂದು ವಿಡಿಯೋ ಜೊತೆ ಮಧ್ಯಾಹ್ನ ಬರ್ತೀನಿ. ಬಾಯ್ ಬಾಯ್.